ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ವೆಯ್ಟ್ ಮಾಡಿ, ಫೆಬ್ಬಲ್ಲಿ ನ್ಯೂ ಡೇಟ್ ಅನೌನ್ಸ್ ಮಾಡ್ತೀನಿ. ಸೊ ಟುಡೇ ಇಸ್ ನಾಟ್ ಮೈ ಡೇ. ಸೊ ಇವತ್ತಿಂದು ನನ್ನ ಡೇ ಅಲ್ಲ. ಆಲ್ಮೋಸ್ಟು ಲಾಸು ಇಲ್ಲ, ಪ್ರಾಫಿಟ್ ಇಲ್ಲ, ಕಾಸ್ಟಲ್ಲಿ ಕ್ಲೋಸ್ ಮಾಡಿದ್ದೀನಿ. ಬಿಕಾಸ್ ಮಾರ್ಕೆಟು ಸಂಡೇ ಬಜೆಟ್ ಇರೋದ್ರಿಂದ ಮಾರ್ಕೆಟ್ ಕಂಪ್ಲೀಟ್ ವಾಲಟೈಲ್ ಇದೆ. ಪ್ರೀಮಿಯಮ್ಸ್ ತುಂಬ ವಾಲಟೈಲ್ ಇದ್ದಾವೆ. ಪ್ರೀಮಿಯಮು ಯಾವ ಪ್ಲೇಸಲ್ಲಿ ಬೈ ಮಾಡಿದರೆ ಇಲ್ಲಿ ಮೂವ್ ಆಗ್ತೈತೆ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. ವೆರಿ ಡಿಫಿಕಲ್ಟ್ ಟು ಟ್ರೇಡ್. ಈ ಒಂದು ಬ್ಯಾಂಕ್ ನಿಫ್ಟಿ ಟೋಟಲಿ ಆಪೋಸಿಟ್ ಡೈರೆಕ್ಷನ್ ಮೂವ್ ಆಗ್ತಿದ್ದಾವೆ. ತುಂಬ ದಿನ ಆದಮೇಲೆ ಐ ಜಸ್ಟ್ ಸೀನ್ ದಟ್ ಒನ್. ಇವಾಗ ಜಸ್ಟ್ ಚೆಕ್ ಮಾಡಿದೆ ಅಷ್ಟೇ. ಬಟ್ ಏನಂದರೆ ಇವತ್ತಿನ ದಿನ ಮಾರ್ಕೆಟ್ ಕಂಪ್ಲೀಟ್ ವಾಲಟೈಲು ಇದೆ. ಕೆಲವು ಸ್ಟೂಡೆಂಟ್ಸ್ ಕಳಿಸಿರ ಯು ಗೈಸ್ ಮೇಡ್ ಪ್ರಾಫಿಟ್, ದಟ್ಸ್ ಓಕೆ. ಕೆಲವರು ನೀವು ಟ್ರೇಡ್ ಮಾಡಿಲ್ಲ ಅಂತ ಹಾಕಿರ ಈ ವೀಕು, ದಟ್ಸ್ ಆಲ್ಸೋ ಓಕೆ. ಇಟ್ಸ್ ಅಪ್ ಟು ಯು ಗೈಸ್. ಬಟ್ ಏನಂದರೆ ವಾಲಟೈಲಿಟಿ ನಿಯರ್ ಇದ್ದಾಗ ಆಲ್ವೇಸ್ ಬಿ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ, ಯಾಕೆಂದರೆ ಬಜೆಟ್ ವೆರಿ ನಿಯರ್ ಇದೆ. ಸೊ ಹಾಗಾಗಿ ಮತ್ತು ಪ್ರೀಮಿಯಮ್ಸ್ ಕೂಡ ತುಂಬ ಹೈ ಇದ್ದಾವೆ. ಬಿ ಕೇರ್ಫುಲ್. ನಾನು ಕೂಡ ಅಷ್ಟೇ ಇವತ್ತು ಆಲ್ಮೋಸ್ಟ್ ಕಾಸ್ಟ್ ಎಕ್ಸಿಟ್ ಆಗಿದ್ದೀನಿ. ಸೊ ವಾಟ್ ಎವರ್ ಪ್ರಾಫಿಟ್ ನೀವೇನು ನೋಡ್ತೀರಾ ಅದು ಆಲ್ಮೋಸ್ಟ್ ನನಗೆ ಬ್ರೋಕರೇಜ್ಗೆ ಹೋಗುತ್ತದೆ ಇವತ್ತಿಂದು. ಓಕೆ, ನೋ ಪ್ರಾಬ್ಲಮ್, ಐ ಆಮ್ ಹ್ಯಾಪಿ ವಿತ್ ಇಟ್. ನಿಮಗೆ ಎವ್ರಿ ಡೇ ಸೇಮ್ ಪ್ರಾಫಿಟ್ನ ಮಾಡಲಿಕ್ಕೆ ಆಗೋದಿಲ್ಲ. ಸಮ್ಟೈಮ್ಸ್ ದೀಸ್ ಆರ್ ದ ಡೇಸ್ ಕಮ್ಸ್, ಐ ನೀಡ್ ಟು ಅಕ್ಸೆಪ್ಟ್ ಇಟ್. ಸೊ ಮಾರ್ನಿಂಗ್ ಐ ಮಿಸ್ ದ ಟ್ರೇಡ್. ಓಕೆನಾ, ಮಾರ್ನಿಂಗ್ ನಾನು ಟ್ರೇಡ್ನ ಮಿಸ್ ಮಾಡಿಕೊಂಡೆ. ಸೊ ಅದಾದಮೇಲೆ ಮತ್ತೆ ವೆಯ್ಟ್ ಮಾಡಿ ಟ್ರೇಡ್ ಮಾಡಿದೆ. ಸೊ 2 ಪ್ಲೇಸಲ್ಲಿ ಟ್ರೇಡ್ ಮಾಡಿದ್ದೀನಿ. ನಿಮಗೆ 2 ಪ್ಲೇಸ್ದು ಹೇಳಬೇಕು ಅಂದರೆ, ಒಂದು 23% ಟ್ರೇಡ್ ಮಾಡಿದ್ದೀನಿ, ಒಂದು ಎಕ್ಸಾಕ್ಟಾಗಿ ಒಂದು 23% ಬಂದಾಗ ಟ್ರೇಡ್ ಮಾಡಿದ್ದೀನಿ, ಒಂದು 38% ಬಂದಾಗ ಟ್ರೇಡ್ ಮಾಡಿದ್ದೀನಿ. ಸಾರಿ, ದಿಸ್ ವಾಸ್ ದ 23% ಟ್ರೇಡ್. ಲಾಸ್ ನೀವೇನು ನೋಡ್ತಾ ಇರಾ ಈ ಅಮೌಂಟು, ಈ ಟ್ರೇಡ್ ಬಂದು 38% ಟ್ರೇಡು. ಪ್ರಾಫಿಟ್ ಏನು ನೋಡ್ತಾ ಇರೋದು. ಸೊ 23%ಅಲ್ಲಿ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನಾನು ಎಕ್ಸಿಟ್ ಆದಮೇಲೆ ಮಾರ್ಕೆಟು ನನ್ನ ಪ್ಲೇಸಿಂದ ಅಗೇನ್ 15 ಪಾಯಿಂಟ್ಸ್ ಕೆಳಗಡೆ ಹೋಯಿತು. ಬಟ್ ಓಕೆ, ಬಿಕಾಸ್ ನಾನೇನಂದರೆ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಮೇಲಕ್ಕೆ ಸಿಗ್ಬೋದೇನೋ ಅಂತ ಐ ಎಕ್ಸಿಟೆಡ್. ಬಿಕಾಸ್ ವಾಲಟಿಲಿಟಿ ಜಾಸ್ತಿ ಇದೆ, ಇನ್ನೊಂದು ಸ್ವಲ್ಪ ಮೇಲಕ್ಕೆ ಸಿಗ್ಬೋದು ಅಂತ. ಬಟ್ ನಾನು ಎಕ್ಸಿಟ್ ಆಗಿ ವೆರಿ 1 or 2 ಮಿನಿಟ್ಸಲ್ಲೇ ಮಾರ್ಕೆಟ್ ಬೌನ್ಸ್ ಆಯಿತು. ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಸೊ ಇವಾಗ ನಾನು ನಿಮಗೆ ಗೈಡ್ ಮಾಡ್ತೀನಿ ನೋಡಿ, ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ. ಬೋತ್ ಥಿಂಗ್ಸ್ ಐ ವಿಲ್ ಗೈಡ್ ಇಟ್. ಸ್ಟೂಡೆಂಟ್ಸ್ ಕ್ಲಿಯರ್ ಆಗಿಳಿದೆ. ಇವು ಮಾರ್ಕೆಟ್ ಓಪನ್ಸ್ ಫ್ಲಾಟಿಶ್. ಸೊ ವೆಯ್ಟ್ ಮಾಡಿ, ಮಾರ್ಕೆಟ್ ಶುಡ್ ಬ್ರೇಕ್ ದ ಲೋ ಆರ್ ಹೈ, ಅದರ್ವೈಸ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ. ವಿ ನೀಡ್ ಟು ವೆಯ್ಟ್ ಆ್ಯಂಡ್ ಟ್ರೇಡ್ ಅಂತ. ಸೊ ಎಕ್ಸಾಕ್ಟಾಗಿ ನಾನು ಕೂಡ ಬೆಳಗ್ಗೆ ಈ ಮೂಮೆಂಟ್ ನನಗೆ ಮಿಸ್ ಆಗಿದೆ. ಸೊ ಐ ಹ್ಯಾವ್ ನಾಟ್ ಸೀನ್ ದಿಸ್ ಮೂಮೆಂಟ್. ಸೊ ಈ ಮೂಮೆಂಟ್ ಮಿಸ್ ಆದಮೇಲೆ ನಾನು ಬಂದು ನೋಡಿದಾಗ ಇಲ್ಲಿಗೆ ಟ್ರೇಡ್ ಆಗ್ತಿತ್ತು ಮಾರ್ಕೆಟು. ಸೊ ಇಮಿಡಿಯೇಟಾಗಿ ಐ ವೇಟೆಡ್ ಫಾರ್ 23% ಲೆವೆಲ್. ಲೆಟ್ಸ್ ಕಮ್ ಬ್ಯಾಕ್ ಟು 23% ಲೆವೆಲ್, ಟೇಕ್ ಅ ಟ್ರೇಡ್ ಅಂತ. ಓಕೆನಾ. ಸೊ ಎಕ್ಸಾಕ್ಟಾಗಿ ಮಾರ್ಕೆಟು 23% ಬಂದಾಗ ಐ ಟುಕ್ ಅ ಟ್ರೇಡ್ ಹಿಯರ್. ಬಟ್ ಏನಂದರೆ ವೆರಿ ಶಾರ್ಪ್ ಅಪ್ಸೈಡ್ ಕೂಡ ಮೂವ್ ಆಯಿತು ಮಾರ್ಕೆಟು. ಆಲ್ಮೋಸ್ಟು ನನಗೆ 7-8 ಪಾಯಿಂಟ್ ಟಾಸ್ ತೋರಿಸ್ತಿತ್ತು. ನಾನು ಅಂದ್ಕೊಂಡೆ ಮಾರ್ಕೆಟ್ ಮೇ ಬಿ 38 ತನಕ ಬರೋ ಚಾನ್ಸಸ್ ಇದೆ, ಬಿಕಾಸ್ ವಾಲಟಿಲಿಟಿ ಹೈ ಇದೆ. ಲೆಟ್ಸ್ ಕ್ಲೋಸ್ ದ ಪೊಸಿಷನ್ ಅಂತ 4 ಪಾಯಿಂಟ್ಸಲ್ಲಿ ನಾನು ಸ್ಟಾಪ್ ಲಾಸ್ ಎಕ್ಸಿಟ್ ಆದಮೇಲೆ ವೆರಿ ನೆಕ್ಸ್ಟ್ ಕ್ಯಾಂಡಲ್ ಇಲ್ಲಿ ಏನು ನೋಡ್ತಿರಲ್ಲ, ದಿಸ್ ಕ್ಯಾಂಡಲ್ ಈಸ್ ಗಿವನ್ ಹ್ಯೂಜ್. ಓಕೆನಾ. ಆಲ್ಮೋಸ್ಟ್ 16 ಪಾಯಿಂಟ್, 18-20 ಪಾಯಿಂಟ್ ಏನೋ ಮೂವ್ ಆಯಿತು. ನಾನು ಅಂದ್ಕೊಂಡಿದ್ದ ಪ್ಲೇಸ್ಗಿಂತ 20 ಪಾಯಿಂಟ್ ಮೂವ್ ಆಯಿತು. ದಟ್ಸ್ ಓಕೆ, ಬಿಕಾಸ್ ದಟ್ ಈಸ್ ನಾಟ್ ಮೈ ಥಿಂಗ್. ಸೊ ನನಗೆ ಮಿಸ್ ಆಯಿತು. ಓಕೆ, ದೆನ್ ಐ ವೆಯ್ಟೆಡ್. ದೆನ್ ಅಗೇನ್ ಮಾರ್ಕೆಟ್ ಬ್ಯಾಕ್ ಟು 38% ಲೆವೆಲ್. ಐ ಟುಕ್ ಅ ಟ್ರೇಡ್ ಹಿಯರ್. ಮಾರ್ಕೆಟಲ್ಲಿ ಪ್ರೀಮಿಯಮ್ಸ್ ಡ್ರಾಪೇ ಆಗ್ತಿಲ್ಲ. ಪ್ರೀಮಿಯಮ್ಸ್ ನಾನು ತೊಗೊಂಡು ಪ್ಲೇಸಲ್ಲಿ ಹೋಲ್ಡ್ ಮಾಡ್ತಿದ್ದೆ, ಲಾಸ್ ತೋರಿಸ್ತಿದೆ, ಹೋಲ್ಡ್ ಮಾಡ್ತಿದ್ದೆ, ಪ್ರಾಫಿಟ್ ತೋರಿಸ್ತಿದೆ, ಕನ್ಫ್ಯೂಷನ್ ಇತ್ತು. ಸೊ ಅದಕ್ಕೆ 5 ಪಾಯಿಂಟಿಗೆ ಎಕ್ಸಿಟ್ ಆದೆ ನಾನಿಲ್ಲಿ. ಸೊ ಸಾಕಪ್ಪ 5 ಪಾಯಿಂಟು, ಕಾಸ್ಟ್ ಲೆಟ್ಸ್ ಸಿ, ನೋಡೋಣ ಮಾರ್ಕೆಟ್ ಏನಾದರೂ ವೆಯ್ಟ್ ಮಾಡಿ ಟ್ರೇಡ್ ಮಾಡಿದ್ರೆ ಅಂತ. ದೆನ್ ಅಗೇನ್ ಮಾರ್ಕೆಟ್ ಸ್ಟಾರ್ಟೆಡ್ ಮೂವಿಂಗ್ ಅಪ್ಸೈಡ್. ಸ್ಲೋಲಿ ಅಪ್ಸೈಡ್ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಮೇ ಬಿ ಮಾರ್ಕೆಟ್ ಇವತ್ತು ಹೋಲ್ಡ್ ಮಾಡೋದಿಲ್ಲ ಬಿಕಾಸ್ ಆಫ್ ಬಜೆಟ್. ಮಾರ್ಕೆಟ್ 2 ಸೈಡ್ ವಾಲಟೈಲ್ ಮಾಡುತ್ತೆ. ಇಫ್ ಇಟ್ ಈಸ್ ಬ್ರೇಕ್ಸ್ ಟುಡೇ ಹೈ, ನೋಡೋಣ ಅಂತ ವೆಯ್ಟ್ ಮಾಡ್ತಿದ್ದೆ ಈ ಕ್ಯಾಂಡಲ್ಸ್ ಆಗಬೇಕಾದ್ರೆ. ಸೊ ವೆರಿ ಶಾರ್ಪ್ ಅಪ್ಸೈಡ್ ಮೂವ್ ಆದರೆ ಅಗೇನ್ ವೆಯ್ಟ್ ಫಾರ್ ರಿಟ್ರೇಸ್ಮೆಂಟ್, ಐ ವಿಲ್ ಗೋ ಫಾರ್ ಬೈಯಿಂಗ್ ಸೈಡ್ ಅಂತ. ಮಾರ್ಕೆಟ್ ಏನು ಮಾಡ್ತು, ಮತ್ತೆ ಇಲ್ಲೇ ಸೈಡ್ ವೇಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಸೈಡ್ ವೇಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ದೆನ್ ಆಲ್ರೆಡಿ 12 ಗಂಟೆ ಆಗಿದೆ. ನಾಳೆ ಒಂದಿನ ಟ್ರೇಡ್ ಮಾಡಿದರೆ ಇನ್ನೇನಿದ್ರು ನಮಗೆ ಬಜೆಟ್ ದಿನವೇ ಟ್ರೇಡ್ ಸಿಗೋದು. ವೈ ವಿ ಶುಡ್ ಟೇಕ್ ಅ ರಿಸ್ಕ್ ಅಂತ ಅನ್ನಿಸ್ತು ನನಗೆ. ಸೊ ರಿಸ್ಕ್ ಬೇಡ ಇವತ್ತಿಂದು. ಲೆಟ್ಸ್ ಕ್ಲೋಸ್ ಇಟ್ ಅಪ್ ಅಂತ ಕ್ಲೋಸ್ ಮಾಡ್ತಾ ಇದ್ದೀನಿ. ಓಕೆನಾ. ಸೊ ನಿಮಗೆ ಅದಕ್ಕೆ ಹೇಳೋದು, ಮಾರ್ಕೆಟಲ್ಲಿ ಯಾವತ್ತೂ ಗ್ರೀಡಿನೆಸ್ಸು ಇಟ್ಕೊಬೇಡಿ. ತುಂಬ ಗ್ರೀಡಿ ಆದ್ರೂ ಕಷ್ಟ ನೀವು, ಇಲ್ಲ ತುಂಬ ಎಕ್ಸ್ಪೆಕ್ಟೇಷನ್ನೇ ಇಲ್ಲ ಅಂದ್ರೂ ಕಷ್ಟ. ಸೊ 2 ತಿಂಗಳು ನಿಮಗೆ ಗೊತ್ತಿರಬೇಕು ಮಾರ್ಕೆಟ್ ನೇಚರ್ ಹೆಂಗೆ ಮೂವ್ ಆಗ್ತಿದೆ, ಮಾರ್ಕೆಟ್ ಈಸ್ ಸೂಟಬಲ್ ಫಾರ್ ಮೀ ಟುಡೇ ಆರ್ ನಾಟ್, ದಟ್ಸ್ ಇಂಪಾರ್ಟೆಂಟ್. ಓಕೆನಾ. ಸೊ ನಾನು ಬೆಳಗ್ಗೆನೇ ಇದ್ದರೆ ಐ ಕುಡ್ ಹ್ಯಾವ್ ಟೇಕನ್ ಟ್ರೇಡ್ ಹಿಯರ್ ಓನ್ಲಿ. ಸೊ ಯಾವಾಗ ಮಾರ್ಕೆಟ್ ಇಲ್ಲಿ ತನಕ ಬಂದು ಈ ರಿಟ್ರೇಸ್ಮೆಂಟ್ ಬಂತು, ಇಲ್ಲಿ ತೊಗೊಂಡಿರ್ತಿದ್ದೆ ನಾನು ಟ್ರೇಡು, ಅದು ಮಿಸ್ ಆಯ್ತು ನನಗೆ. ದಟ್ಸ್ ಓಕೆ. 23% ಟ್ರೇಡ್ ಮಾಡಿದವರು ತುಂಬ ಜನದ ಮೆಸೇಜ್ ನೋಡಿದ್ದೀನಿ, ದೇ ಮೇಡ್ ಇಟ್ ಪ್ರಾಫಿಟ್ ಬಿಕಾಸ್ ಅವ್ರಿಗೆ ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ. ನಾನು ಸ್ಟಾಪ್ ಲಾಸ್ ಹಿಟ್ ಅನ್ನೋದಕ್ಕಿಂತ ಮಾರ್ಕೆಟ್ ಇನ್ನೊಂದು ಸ್ವಲ್ಪ ಮೇಲಕ್ಕೆ ಸಿಗ್ಬೋದು ಏನೋ ಅಂತ ನಾನು ತೊಗೊಂಡಿದ್ದೆ ಅಷ್ಟೇ. ಸೊ ಅದಾದಮೇಲೆ 38% ಮಾರ್ಕೆಟ್ ಹೋಲ್ಡ್ ಮಾಡಲಿಲ್ಲ. ಇಟ್ ವಾಸ್ ಮೈ ಗುಡ್ ಎಕ್ಸಿಟ್. ಆ್ಯಕ್ಚುಲಿ ನನಗೆ ಪ್ರಾಫಿಟ್ ಮಾಡಲಿಲ್ಲ, ಲಾಸ್ ಕಡಿಮೆ ಕಟ್ ಮಾಡಿದ್ದೀನಿ ಅನ್ನೋದಕ್ಕಿಂತ ದಿಸ್ ಎಕ್ಸಿಟ್ ಈಸ್ ವೆರಿ ಗುಡ್ ಫಾರ್ ಮೈ, ಬಿಕಾಸ್ ನಾನು ಇಲ್ಲಿ ಇಮಿಡಿಯೇಟ್ ಎಕ್ಸಿಟ್ ಆಗಿಲ್ಲ ಅಂದರೆ ಐ ಕುಡ್ ಹ್ಯಾವ್ ಟೇಕನ್ ಲಾಸ್ ಹಿಯರ್.
ಲಾಸ್ ಆಗಬೇಕಿತ್ತು ನನಗೆ. ಸೊ ಹಾಗಾಗಿನೇ ಲೈಕ್ ಎಕ್ಸಾಕ್ಟ್ ಪ್ಲೇಸಲ್ಲಿ ನಾನು ಎಕ್ಸಿಟ್ ಆಗಿ ಕ್ಲೋಸ್ ಮಾಡಿದ್ದೀನಿ. ದಟ್ ವಾಸ್ ಅ ಗುಡ್ ಥಿಂಗ್. ಲೈಕ್ ನಿಮಗೆ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗಿದ್ದೀರಾ ಅಂದರೆ ಲೈಕ್ ನಥಿಂಗ್, ಲೈಕ್ ನೀವು ಆಲ್ಮೋಸ್ಟ್ ಏನು ನಿಮ್ಮದು ಮಂತ್ಲಿ ಟಾರ್ಗೆಟ್ ನಿಯರೆಸ್ಟ್ ಇದೆ ಅಂದರೆ ಯು ಕ್ಯಾನ್ ಟ್ರೇಡ್ ಇಟ್ ಅಪ್. ನನಗೆ ಈ ಮಂತಿಂದು ಒಳ್ಳೆ ಪ್ರಾಫಿಟ್ ಮಾಡ್ಕೊಂಡು ನಾನು ಮತ್ತೆ ಟ್ರೇಡ್ ಮಾಡೋ ನೆಸಸರಿ ಇಲ್ಲ. ಸೊ ನೋಡುವ, ಲೈಕ್ 1ನೇ ತಾರೀಕು ಬಜೆಟ್ ಇದೆ. ಬಜೆಟ್ ದಿನ ನೋಡ್ತೀನಿ. ನಾನು ಬಜೆಟ್ ದಿನ ಟ್ರೇಡ್ ಮಾಡಲಿಲ್ಲ ಅಂದರೆ ಡೆಫಿನೆಟಾಗಿ ವಿಡಿಯೋ ಅಂತ ಅಪ್ಲೋಡ್ ಮಾಡ್ತೀನಿ. ಸೊ ಇಟ್ಸ್ ಅಪ್ ಟು ಯು ಗೈಸ್, ಚೆಕ್ ಮಾಡ್ಕೊಳ್ಳಿರಂತ ಅವಾಗ, ಓಕೆನಾ. ಸೊ ಈ ಮಂತಿಂದ ಏನು ಪ್ರಾಫಿಟ್ ಆಗಿದೆ, ಲಾಸ್ ಆಗಿದೆ ಅಂತ. ಬಟ್ ಟುಡೇ ಮಾರ್ಕೆಟ್ ಈಸ್ ಬಿಟ್ ಟ್ರಿಕ್ಕಿ. ಲೈಕ್ ಟ್ರಿಕ್ಕಿ ಅನ್ನೋದಕ್ಕಿಂತ ಲೈಕ್ ಬಜೆಟ್ ಹಿಂದೆ ಮುಂದೆ ಮಾರ್ಕೆಟಲ್ಲಿ ಇಷ್ಟು ವಾಲಟಿಲಿಟಿ ಇದ್ದೇ ಇರುತ್ತೆ. ಯಾಕೆ ನಾನು ನಿಮಗೆ ಬ್ಯಾಂಕ್ ನಿಫ್ಟಿ ಥಿಂಗ್ಸ್ ಹೇಳಿದೆ ಅಂದರೆ, ನೀವು ಬ್ಯಾಂಕ್ ನಿಫ್ಟಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಲುಕ್ ಅಟ್ ಇಟ್. ಬ್ಯಾಂಕ್ ನಿಫ್ಟಿ ಏನು ಮಾಡ್ತಿದೆ, ನಿಫ್ಟಿ ಲೈಕ್ ಕಂಟಿನ್ಯೂಸ್ ಆಗಿ ಇಲ್ಲಿ ಕೆಳಗಡೆ ಬರ್ತಾ ಇದೆ. ಬ್ಯಾಂಕ್ ನಿಫ್ಟಿ ಕಂಟಿನ್ಯೂಸ್ ಆಗಿ ಅಪ್ಸೈಡ್ ಮೂವ್ ಆಗ್ತಿದೆ. ಸೊ ನಿಫ್ಟಿಗೂ ಬ್ಯಾಂಕ್ ನಿಫ್ಟಿಗೂ ಸಿಂಕೇ ಇಲ್ಲ ಇವತ್ತು. ಟೋಟಲಿ ಡಿಫ್ರೆಂಟ್ ಮೂವ್ ಆಗ್ತಿದೆ. ಎರಡೂ ಕಂಪ್ಲೀಟ್ಲಿ ಸಿಂಕ್ ಇಲ್ದಂಗೆ ಮೂವ್ ಆಗ್ತಿದೆ. ಸೊ ಈ ಥರ ಇದ್ದಾಗ ಟ್ರೇಡ್ ಹೇಗೆ ಮಾಡ್ತೀರಾ? ಸೊ ನನಗೆ ಸ್ಟಾಪ್ ಲಾಸ್ ಇಟ್ಟಾಗ್ಲಿಕ್ಕೆ ಕಾರಣ ಬಿಕಾಸ್ ಆಫ್ ಬ್ಯಾಂಕ್ ನಿಫ್ಟಿ ಇಸ್ ಮೇಕಿಂಗ್ ಬುಲಿಶ್, ಓಕೆನಾ. ಇಲ್ಲಿ ಬ್ಯಾಂಕ್ ನಿಫ್ಟಿ ಬುಲಿಶ್ ಮೂವ್ ಆಗ್ತಿದೆ. ಸೊ ಹಾಗಾಗಿ ನನಗೆ ನಿಫ್ಟಿನೂ ಅಪ್ಸೈಡಿಗೆ ಸ್ಟ್ರೆಚ್ ಮಾಡ್ತಾ ಇದೆ. ಸೊ ಅದಕ್ಕೋಸ್ಕರನೇ ನನಗೆ ಅದು ಸ್ಮಾಲ್ ಸ್ಟಾಪ್ ಲಾಸ್ ಇಟ್ ಮಾಡ್ಕೊಂಡಿದ್ದು ನಾನು. ಅದರ್ವೈಸ್ ಆ ಟ್ರೇಡಲ್ಲೇ ವೆರಿ ಗುಡ್ ಪ್ರಾಫಿಟ್ ಆಗಬೇಕಿತ್ತು ನನಗೆ. ಸೊ ದಿಸ್ ಈಸ್ ದ ಥಿಂಗ್. ಲೈಕ್ ಬಜೆಟ್ ಹಿಂದೆ ಮುಂದೆ ಇದ್ದಾಗ ಲೈಕ್ ಬಜೆಟ್ ಬಂದು ಯೂಶ್ವಲಿ ಬ್ಯಾಂಕಿಂಗ್ ಸೆಕ್ಟ್ರಿಗೆ ಬೂಸ್ಟ್ ಅಪ್ ಥರನೇ ಇರುತ್ತೆ. ಲೈಕ್ ಯಾಕೆಂದರೆ ಬಜೆಟಲ್ಲಿ ಬರೋದೆಲ್ಲ ಫಿನಾನ್ಸ್ ಫ್ಯಾಕ್ಟರ್ ಆದ್ದರಿಂದ ಬ್ಯಾಂಕ್ ನಿಫ್ಟಿ ಸ್ಟಾಕ್ಸ್ಗಳೇನಿದೆ ಅದರಲ್ಲಿ ಆಲ್ವೇಸ್ ವಾಲಟೈಲ್ ಟು ಬೂಸ್ಟ್ ಅಪ್ ಇರುತ್ತೆ. ಮತ್ತು ಅದೇ ಸೇಮ್ ಬ್ಯಾಂಕ್ ನಿಫ್ಟಿಯಲ್ಲಿ 38 to 40% ಹೋಲ್ಡ್ ಮಾಡುತ್ತೆ. ಸೊ ಹಾಗಾಗಿ ಬ್ಯಾಂಕ್ ನಿಫ್ಟಿ ಮೂಮೆಂಟ್ ಮೇಲೆ ನಿಫ್ಟಿ ಮೂಮೆಂಟ್ ತುಂಬಾ ಡಿಪೆಂಡೆನ್ಸ್ ಕೂಡ ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ಬ್ಯಾಂಕ್ ನಿಫ್ಟಿ ಬುಲಿಶ್ ಇದೆ ಅಂದಾಗ ನಿಫ್ಟಿ ಏನು ಮಾಡಿದ್ರು ಬೇರಿಶ್ ಆಗಕ್ಕೆ ಬಿಡ್ತಾ ಇಲ್ಲ ಮಾರ್ಕೆಟು. ಸೊ ಅದೇ ರೀಸನ್ಗೆ ಎರಡೂ ನಾನು ಪುಟ್ಟೆ ಟ್ರೇಡ್ ಮಾಡಿದ್ದು. ನನಗೆ ಕಾನ್ಫಿಡೆನ್ಸ್ ಇದ್ದಿದ್ದು ಇವತ್ತಿನ ಹೈಯಿಂದ ಮೇಲಕ್ಕೆ ಬಂದರೆ ಡೆಫಿನೆಟಾಗಿ ನಾನು ತಗೊಳ್ತಿದ್ದೆ. ಬಟ್ ಇವತ್ತಿನ ಹೈಯಿಂದ ಮೇಲಕ್ಕೆ ಏನು ಮಾರ್ಕೆಟ್ ಬರಲಿಲ್ಲಲ್ಲ. ಸೊ ಇವತ್ತಿನ ಹೈಯಿಂದ ಮೇಲಕ್ಕೆ ಬಂದಿಲ್ಲ ಅಂದರೆ ಎಲ್ಲಿಂದ ಟ್ರೇಡ್ ತೊಗೊಳ್ತೀರಾ? ಇಟ್ಸ್ ಕ್ವೈಟ್ ಡಿಫಿಕಲ್ಟ್. ಸೊ ಅದೇ ರೀಸನ್ಗೆ ಜಸ್ಟ್ ಓಕೆ ಫೈನ್, ನೋ ಪ್ರಾಬ್ಲಮ್ ಅಂತ ಸುಮ್ಮನಾಗಿದ್ದೀನಿ. ಹೋಪ್ ನಿಮಗೆ ಬೋತ್ ಥಿಂಗ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ನಿಮಗೆ ಮತ್ತೆ ಫರ್ದರ್ ಕಲಿಬೇಕು ಅನ್ನೋರು ವೆಯ್ಟ್ ಮಾಡಿ. ಸೊ ಮತ್ತೆ ಇವತ್ತು ಟ್ರೇಡ್ ಮಾಡಲಿಕ್ಕೆ ಹೋಗಬೇಡಿ. ಐ ಗೆಸ್ ನಿಮಗೆ ಟ್ರೇಡಿಂಗಲ್ಲಿ ಪ್ರೀಮಿಯಮ್ ಹೈ ಇದ್ದಾವೆ, ಡಿಫಿಕಲ್ಟ್ ಅನ್ನಿಸ್ತಿದೆ ಅಂದರೆ ಈ ವೀಕ್ ಟ್ರೇಡೇ ಮಾಡಬೇಡಿ, ಜಸ್ಟ್ ಲೀವ್ ಇಟ್ ಆಫ್. ಸೊ ಆವಾಗಲೇ ಲೈಕ್ ನಿಮಗೆ ಟ್ರೇಡರ್ ಆಗ್ಲಿಕ್ಕೆ ಆಗೋದು ನೀವು ಕೂಡ. ಸೊ ಇಟ್ ಈಸ್ ಕ್ವೈಟ್ ನ್ಯಾಚುರಲ್. ಇದು ನಿಮಗೆ ಬಜೆಟ್ ಹಿಂದೆ ಮುಂದೆ ಇದ್ದಾಗ ಮಾರ್ಕೆಟಲ್ಲಿ ಈ ಥರ ಥಿಂಗ್ಸ್ಗಳೆಲ್ಲ ತುಂಬ ನೋಡ್ಲಿಕ್ಕೆ ಸಿಗ್ತವೆ. ಸೊ ಅದನ್ನು ನೀವು ಸ್ಲೋಲಿ ಕಲಿತಾ ನಿಮಗೆ ಅದು ಅರ್ಥ ಆಗ್ತಾ ಹೋಗುತ್ತೆ. ಹೋಪ್ ನಿಮಗೆ ಲಾಜಿಕ್ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇವತ್ತಿಂದು ನನ್ನ ಮೈಂಡ್ಸೆಟ್ ಕೂಡ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.